ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಮಾಡ್ತೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತಹ ಮಹಾಕೃಪೆಯನ್ನು ಆ ದೇವರು ನಮಗೆ ಒದಗಿಸಿದ್ದಾನೆ. ಆದ್ದರಿಂದ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಸತ್ಯ ವಾಕ್ಯವನ್ನು ನಾವು ಕಲಿಯುವಂಥವರಾಗೋಣ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ಸ್ವಾಮಿ, ವಿಶೇಷವಾಗಿ ನಿನ್ನ ವಾಕ್ಯವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ ಹಾಗೆ ನೀನು ಮಾಡಿದಂತಹ ಈ ಒಂದು ಸಹಾಯಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಅಪ್ಪ ಸ್ವಾಮಿ, ನಿನ್ನ ವಾಕ್ಯವನ್ನು ಕಲಿಯಲು ಹೋಗುತ್ತಿರುವಾಗ ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ಈ ಹೊತ್ತು ನಿನಗೆ ಸಮರ್ಪಕವಾಗಿರಲೆಂದು ಸ್ವಾಮಿ, ತಲೆಬಾಗಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನಾವು ಈ ಒಂದು ಅಂತ್ಯಕಾಲದ ದಿವಸಗಳಲ್ಲಿ ಎಂತಹ ಜನರು ಇರ್ತಾರೆ, ಜನರಲ್ಲಿ ಎಂತಹ ಪ್ರವೃತ್ತಿಗಳು ಇರ್ತವೆ ಎಂಬುದರ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಸತ್ಯವಾಕ್ಯದಲ್ಲಿ ನಾವು ನೋಡ್ತೇವೆ, 2 ತಿಮೋತಿ 3ನೇ ಅಧ್ಯಾಯ 1ರಿಂದ 5 ವಾಕ್ಯಗಳನ್ನು ನಾವು ಓದುವಾಗ ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. ನಾನು ಓದ್ತಿದ್ದೇನೆ, ದಯಮಾಡಿ ಎಲ್ಲರೂ ಕೂಡ ಗಮನಿಸಿ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರವನ್ನು ನೆನೆಸಿದವರು, ದೇವ ಭಯವಿಲ್ಲದವರು, ಇವರೆಲ್ಲರೂ ಕೂಡ ಇರ್ತಾರೆ ಎಂಬುದಾಗಿ ಪೌಲನು ಇಲ್ಲಿ ಸತ್ಯವಾಕ್ಯದಲ್ಲಿ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಇಂದು ನಾವು 4ನೆಯ ರೀತಿ ಇಲ್ಲವೇ ಪೌಲನು ತಿಳಿಸುತ್ತಿರುವಂತಹ ಈ ಒಂದು 19 ರೀತಿಯ ಜನಾಂಗಗಳಲ್ಲಿ ನಾವು 4ನೆಯ ವಿಧದವರನ್ನು, ಎಂತಹ ಪ್ರವೃತ್ತಿಯುಳ್ಳವರಾಗಿ ಜೀವಿಸ್ತಾರೆ ಎಂಬುದನ್ನು ಸ್ವಲ್ಪ ಹೊತ್ತು ನಾವು ಕಲಿಯೋಣ. ಸತ್ಯವಾಕ್ಯದಲ್ಲಿ ನೋಡ್ತೇವೆ, ಅಂತ್ಯಕಾಲದಲ್ಲಿ ಸ್ವಾರ್ಥ ಚಿಂತಕರಿರ್ತಾರೆ, ಹಣದಾಸೆಯವರಿರ್ತಾರೆ, ಬಡಾಯಿ ಕೊಚ್ಚಿಕೊಳ್ಳುವವರಿರ್ತಾರೆ, ಅಷ್ಟೇ ಅಲ್ಲ ಅಹಂಕಾರಿಗಳು ಕೂಡ ಇರ್ತಾರೆ ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಈ ಕಳೆದ ಸಂಚಿಕೆಯಲ್ಲಿ ನಾವು ಬಡಾಯಿ ಕೊಚ್ಚಿಕೊಳ್ಳುವವರ ಕುರಿತಾಗಿ ಕಲಿತಿದ್ದೇವೆ. ಈ ಹೊತ್ತು ನಾವು ಅಹಂಕಾರಿಗಳ ಕುರಿತಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯೋಣ. ಪ್ರಿಯರೇ, ಈ ಅಹಂಕಾರಿಗಳು ಯಾವ ರೀತಿ ಇರ್ತಾರೆ, ಈ ಅಹಂಕಾರಿಗಳು ಈ ಲೋಕದ ಅಂತ್ಯದಲ್ಲಿ ಎಂಬುದಾಗಿ ನಾವು ನೋಡುವಾಗ ಬಹು ಭಯಂಕರವಾದಂತಹ ಮಾತುಗಳನ್ನು ಆಡ್ತಾರೆ. ಅವರು ತಮ್ಮ ಜೀವನದಲ್ಲಿ, ತಮ್ಮ ನಡೆ, ನುಡಿ, ಕ್ರಿಯೆ ಎಲ್ಲದರಲ್ಲೂ ಕೂಡ ಅವರು ಅಹಂಕಾರವನ್ನು ಮತ್ತೊಬ್ಬರಿಗೆ ತೋರ್ಪಡಿಸೋದನ್ನು ನಾವು ಕಾಣ್ತೇವೆ. ದೊಡ್ಡವರು ಸಣ್ಣವರು ಎಂಬುದಾಗಿ ಲೆಕ್ಕಿಸದೆ ಯವನಸ್ಥರು ಎಂದು ಮಾತನಾಡೋದನ್ನು ನಾವು ಕಾಣ್ತೇವೆ. ಅದನ್ನೇನಂತಾರೆ? ಅಹಂಕಾರ ಎಂಬುದಾಗಿ ನಾವು ಅಂತೇವೆ. ಅಷ್ಟೇ ಅಲ್ಲ, ನಾನು ಅವನಿಗಿಂತ ಮೇಲು, ಅವನಿಗಿಂತ ನಾನೇ ಶ್ರೇಷ್ಠನು, ಅವನು ನನ್ನ ಮುಂದೆ ಏನೂ ಅಲ್ಲ ಎಂಬಂತಹ ಮಾತುಗಳನ್ನು ಕೂಡ ಕೆಲವರು ನುಡಿತಾ ಇರ್ತಾರೆ. ಅದೇನಂತಾರೆ? ಅಹಂಕಾರ. ನನ್ನ ಮುಂದೆ ಅವನು ಏನೂ ಅಲ್ಲ ಎಂಬುದು ಅಹಂಕಾರ. ಪ್ರಿಯರೇ, ಆದ್ದರಿಂದ ಇಂತಹ ಒಂದು ಪ್ರವೃತ್ತಿ, ಇಂತಹ ಒಂದು ಅಭ್ಯಾಸ ಇಲ್ಲವೇ ದುಷ್ಟತನ ನಮ್ಮಲ್ಲಿ ಇರಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನೋಡಿ, ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ. ಕೀರ್ತನೆ 75ನೇ ಅಧ್ಯಾಯ ನಾನು 4ನೆಯ ವಾಕ್ಯವನ್ನು ಓದ್ತಾ ಇದ್ದೇನೆ. ಹೆಮ್ಮೆಗಾರರೇ, ಕೊಚ್ಚಿಕೊಳ್ಳಬೇಡಿರಿ, ದುಷ್ಟರೇ, ನಿಮ್ಮ ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ ಎಂದು ಹೇಳುವೆನೋ. ಇಲ್ಲಿ ಸತ್ಯವಾಕ್ಯದಲ್ಲಿ ದಾವೀದನು ನುಡಿತಾ ಇದ್ದಾನೆ. ಕೀರ್ತನೆಗಾರನು ಏನು ಹೇಳ್ತಿದ್ದಾನೆ ಎಂಬುದಾಗಿ ನೋಡುವಾಗ, ದುಷ್ಟರೇ, ನೀವು ಕೊಂಬನ್ನು ಊದಬೇಡ್ರಿ, ನೀವು ಕೊಚ್ಚಿಕೊಳ್ಳಬೇಡಿರಿ ಎಂಬುದಾಗಿ ದಾವೀದನು ಇಲ್ಲಿ ಒಂದು ಕರೆಯನ್ನು ಕೊಡೋದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ದೇವ ಮಕ್ಕಳಾಗಿರುವಂತಹ ನಾವು ಈ ಕೊಚ್ಚಿಕೊಳ್ಳುವುದನ್ನು ಇಲ್ಲವೇ ಅಹಂಕಾರವನ್ನು
ತೋರಿಸೋದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು. ಇದು ನಮ್ಮನ್ನು ನಾಶನಕ್ಕೆ ಗುರಿ ಮಾಡುತ್ತೆ. ಅಂತ್ಯಕಾಲದಲ್ಲಿ ಕಠಿಣ ಕಾಲಗಳು ಬರ್ತವೆ ತಿಮೋತಿ. ಕಠಿಣ ಕಾಲಗಳು ಬಂದಾಗ ಸ್ವಾರ್ಥ ಪ್ರಿಯರಿರ್ತಾರೆ, ಹಣದಾಸೆ ಉಳ್ಳವರು ಇರ್ತಾರೆ, ಬಡಾಯಿ ಕೊಚ್ಚಿಕೊಳ್ಳೋರು ಇರ್ತಾರೆ, ಅಷ್ಟೇ ಅಲ್ಲ ಅಹಂಕಾರಿಗಳು ಕೂಡ ಇರ್ತಾರೆ. ಇಂಥವರಿಂದ ನೀನೇನು ಮಾಡು, ದೂರವಿರು ಎಂಬುದಾಗಿ 2 ತಿಮೋತಿ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾನೆ. ತಿಮೋತಿ, ಇಂಥವರನ್ನು ನೀನು ಕಂಡಾಗ ಅವರಿಂದ ದೂರವಿರು. ನೀನು ಅವರೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ಇಜ್ಜೋಡಾಗಬೇಡ, ನೀನು ಅವರೊಂದಿಗೆ ಸೇರಿಕೊಳ್ಳಬೇಡ ಎಂಬುದಾಗಿ ಪೌಲನು ತಿಮೋತಿಯನಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಆದ್ದರಿಂದ ದೇವರ ಮಕ್ಕಳಾಗಿರುವಂತಹ ನಾವು ಈ ಬಡಾಯಿ ಕೊಚ್ಚಿಕೊಳ್ಳುವುದು ಇಲ್ಲವೇ ಅಹಂಕಾರವನ್ನು ಪ್ರತ್ಯಕ್ಷಪಡಿಸುವುದು ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡಬಾರದು. ದೇವರು ಅಂಥವರನ್ನು ಸಹಿಸುವುದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಕೀರ್ತನೆಗಳು, ದಾವೀದನ ಕೀರ್ತನೆ 101ನೇ ಅಧ್ಯಾಯ ನಾವು 5-6 ವಾಕ್ಯಗಳನ್ನು ಓದುವಾಗ ಇಲ್ಲಿ ಅಹಂಕಾರದ ಮಾತುಗಳನ್ನಾಡುವವರ ಕುರಿತಾಗಿ ಕೀರ್ತನೆಗಾರನ ಈ ರೀತಿ ಮಾತನಾಡ್ತಾನೆ ನೋಡಿ. 5-6 ವಾಕ್ಯಗಳು. ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನೋ, ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು, ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ದೇವರು ಹೇಳ್ತಿದ್ದಾನೆ, ಸನ್ಮಾರ್ಗಿಯೇ ನನ್ನ ಸೇವೆಯನ್ನು ಮಾಡಬೇಕು, ದೀನನನ್ನು ಮಾತ್ರ ನಾನು ಆರಿಸಿಕೊಳ್ತೇನೆ, ಅಷ್ಟೇ ಅಲ್ಲ ದೇಶದಲ್ಲಿ ನಂಬಿಗಸ್ತರನ್ನು ಮಾತ್ರ ನಾನು ಆರಿಸಿಕೊಂಡು ನನ್ನ ಸನ್ನಿಧಿಯಲ್ಲಿ ಅವರನ್ನು ವಾಸಿಸ ಮಾಡ್ತೇನೆ, ಅಹಂಕಾರಿಗಳನ್ನು ನನ್ನ ಬಳಿಗೆ ಸೇರಿಸುವುದಿಲ್ಲ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ತಿಳಿಸುತ್ತಿರುವುದನ್ನು ನಾವು ಗಮನಿಸಬಹುದು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಈ ಅಹಂಕಾರವನ್ನು ಮೆರೆಯಬಾರದು, ಸೊಕ್ಕಿನ ಸ್ವಭಾವದವರಾಗಿ ಜೀವಿಸಬಾರದು. ಇದು ನಮ್ಮನ್ನು ಖಂಡಿತವಾಗಲೂ ಕೂಡ ಹಾಳು ಮಾಡುತ್ತೆ, ನಾಶ ಮಾಡುತ್ತೆ. ನಾವು ಸತ್ಯವೇದದಲ್ಲಿ ನೋಡುವಾಗ ಧರ್ಮೋಪದೇಶ ಕಾಂಡಕ್ಕೆ ಒಂದು ಸಾರಿ ನಾವು ಸತ್ಯವೇದವನ್ನು ತಿರುಗಿಸೋಣ. 18ನೇ ಅಧ್ಯಾಯ ನಾನು 17ರಿಂದ 20 ವಾಕ್ಯಗಳನ್ನು ಓದ್ತಿದ್ದೇನೆ. ಪ್ರಿಯರೇ, ಇಲ್ಲಿ ಏನು ನಡೆಯುತ್ತೆ, ದೇವರು ಏನು ಮಾತನಾಡ್ತಿದ್ದಾನೆ ಎಂಬುದಾಗಿ ಒಂದು ಸಾರಿ ಓದೋಣ ಬನ್ನಿ. ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. 18ನೇ ಅಧ್ಯಾಯ ನಾನು 20ನೇ ವಾಕ್ಯವನ್ನು ಓದ್ತಿದ್ದೇನೆ. ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡದ ಮಾತುಗಳನ್ನು ಯೆಹೋವನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನೋ, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತಾಡುವನೋ, ಅವನಿಗೆ ಮರಣ ಶಿಕ್ಷೆಯಾಗಬೇಕೆಂದು ಹೇಳಿದನು. ದೇವರು ಮೋಶೆಯ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ನಾನು ಯಾರನ್ನು ಪ್ರೇರೇಪಿಸುವುದಿಲ್ಲವೋ, ನಾನು ಯಾರ ಬಳಿ ಮಾತನಾಡುವುದಿಲ್ಲವೋ, ಅವರು ಬಂದು ದೇವರು ನನಗೆ ಈ ವಾರ್ತೆಯನ್ನು ತಿಳಿಸಿದ್ದಾನೆ ಎಂಬುದಾಗಿ ಒಂದು ವೇಳೆ ನಿಮಗೆ ತಿಳಿಸಿದಲ್ಲಿ, ಅದು ನನ್ನ ಮಾತು ಆಗದಂತಹ ಪಕ್ಷದಲ್ಲಿ ಅಂಥವನನ್ನು ಮೋಶೆ ನೀವು ಕೊಲ್ಲಬೇಕು, ಇಸ್ರಾಯೇಲರೇ ನೀವು ಕೊಲ್ಲಬೇಕು, ಅಂತಹ ಅಹಂಕಾರಿಯನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಸಹಿಸುವುದಿಲ್ಲ ಎಂಬಂತಹ ನುಡಿಯನ್ನು ಇಲ್ಲಿ ದೇವರು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ. ಅಹಂಕಾರಿಗಳನ್ನು ದೇವರು ಸಹಿಸುವುದಿಲ್ಲ, ಅಹಂಕಾರಿಗಳನ್ನು ದೇವರು ಹತ್ತಿರಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಎಂಬುದಕ್ಕೆ ಇದೊಂದು ಅದ್ಭುತವಾದಂತಹ ಒಂದು ಸಾಕ್ಷಿ. ಮೋಶೆ ಕಾಲದಲ್ಲಿ ದೇವರು ಹೇಳ್ತಿದ್ದಾನೆ, ನಿಮ್ಮ ಬಳಿಗೆ ಬಂದು ಯಾರಾದರೂ ಸರಿ ನನ್ನ ಮಾತುಗಳು ಎಂಬುದಾಗಿ ಆತನು ತಿಳಿಯಪಡಿಸಿದಾಗ, ನಾನು ಆತನಿಗೆ ತಿಳಿಯಪಡಿಸಲೇ ಆತನು ಬಂದು ನಿಮ್ಮ ಮುಂದೆ ಮಾತನಾಡಿದಾಗ ಆತನನ್ನು ನೀವು ಮರಣ ಶಿಕ್ಷೆಗೆ ಒಳ ಮಾಡಬೇಕು ಎಂಬುದಾಗಿ ದೇವರು ಮಾತನಾಡುತ್ತಿರುವುದನ್ನು ಕಾಣ್ತಿದ್ದೇವೆ. ಪ್ರಿಯರೇ, ಬಡಾಯಿಯ ಮಾತು ಇಲ್ಲವೇ ಅಹಂಕಾರದ ಮಾತನ್ನು ದೇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸುವುದಿಲ್ಲ ಎಂಬುದನ್ನು ಈ ಮುಖಾಂತರ ಪ್ರಿಯರೇ ನಾವು ಕಲಿಯಬಹುದಾಗಿದೆ. ನೋಡಿ, ಇಲ್ಲಿ ನಾವು ಗಮನಿಸೋದಾದರೆ ಕೀರ್ತನೆಗಾರನು ಜ್ಞಾನಿಯಾದಂತಹ ಸೊಲೊಮೋನನು ಒಂದು ಅದ್ಭುತವಾದಂತಹ ಸತ್ಯವನ್ನು ನಮಗೆ ತಿಳಿಸ್ತಾನೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16-17 ವಾಕ್ಯಗಳನ್ನು ನಾವು ಓದೋಣ. 16-17 ವಾಕ್ಯಗಳನ್ನು ನಾವು ಓದೋಣ. ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ, ಹೌದು 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ.
ಯಾವುದೆಂದರೆ ಹೆಮ್ಮೆಯ ಕಣ್ಣು. ಅಹಂಕಾರದಿಂದ ಕೆಲವರು ನೋಡ್ತಾ ಇರ್ತಾರಲ್ಲ, ಈ ಹೆಮ್ಮೆಯ ಕಣ್ಣನ್ನು ದೇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ನಾನು ಗೆದ್ದೆ, ನನ್ನಿಂದ ಇದಾಯಿತು, ನನ್ನಿಂದಲೇ ಎಲ್ಲವೂ ಕೂಡ ಸಾಧ್ಯ ಎಂಬಂತಹ ದುರಹಂಕಾರದ ಪ್ರವೃತ್ತಿ, ದುರಹಂಕಾರದ ದೃಷ್ಟಿಯನ್ನು ದೇವರು ಯಾವುದೇ ಕಾರಣಕ್ಕೂ ಕೂಡ ಮೆಚ್ಚುವುದಿಲ್ಲ. ಹೆಮ್ಮೆಯ ಕಣ್ಣನ್ನು ದೇವರು ಅಸಹ್ಯ ಮಾಡಿಕೊಳ್ತಾನೆ, ಸುಳ್ಳಿನ ನಾಲಿಗೆಯನ್ನು ದೇವರು ಅಸಹ್ಯ ಮಾಡಿಕೊಳ್ತಾನೆ, ನಿರ್ದೋಷ ರಕ್ತವನ್ನು ಸುರಿಸುವಂತಹ ಕೈಯನ್ನು ದೇವರು ಅಸಹ್ಯ ಮಾಡ್ತಾನೆ. ಅಷ್ಟೇ ಅಲ್ಲ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು ಈ 7 ದೇವರಿಗೆ ಅಸಹ್ಯ. ಅದರಲ್ಲಿ ಮೊಟ್ಟ ಮೊದಲನೇದೇನು ಎಂಬುದಾಗಿ ನಾವು ನೋಡುವಾಗ ಹೆಮ್ಮೆಯ ಕಣ್ಣು ದೇವರಿಗೆ ಅಸಹ್ಯ. ಅಂದರೆ ಅಹಂಕಾರದ ದೃಷ್ಟಿ ದೇವರಿಗೆ ಇಷ್ಟವಿಲ್ಲ ಎಂಬುದನ್ನು ಈ ವಾಕ್ಯದ ಮುಖಾಂತರ ನಾವು ಸ್ಪಷ್ಟವಾಗಿ ಕಲಿಬೇಕಾಗಿದೆ ಪ್ರಿಯರೇ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 7ನೇ ವಾಕ್ಯ, ಉತ್ತಮವಾದಂತಹ ಮಾತು ಮೂರ್ಖನಿಗೆ ಆಯುಕ್ತ ಎಂಬುದಾಗಿ. ಆದ್ದರಿಂದ ಈ ಅಹಂಕಾರದ ಮಾತುಗಳನ್ನು ನಾವು ಬದಿಗೊತ್ತಿ, ಅಹಂಕಾರದ ಮಾತುಗಳಿಂದ ನಾವು ದೂರವಿದ್ದು ದೇವರಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸಬೇಕು ಎಂಬುದಾಗಿ ಈ ವಾಕ್ಯದ ಮುಖಾಂತರ ದೇವರು ನಮಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಈ ಅಹಂಕಾರದ ಮಾತುಗಳಿಂದ ದೂರವಿರಬೇಕು. ಕ್ಷಮಿಸಿ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 18ನೇ ವಾಕ್ಯ ಈ ರೀತಿ ಹೇಳ್ತಿದೆ, ನಾನು ಓದ್ತಿದ್ದೇನೆ. 16ನೇ ಅಧ್ಯಾಯ 18ನೇ ವಾಕ್ಯ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಗರ್ವದಿಂದ ಭಂಗ ಉಂಟಾಗುತ್ತೆ. ಉಬ್ಬಿದರೆ, ಅಹಂಕಾರವನ್ನು ತೋರಿಸಿದರೆ ನಾವು ಕೆಡವಲ್ಪಡ್ತೇವೆ, ನಾವು ಪತನವಾಗ್ತೇವೆ ಪ್ರಿಯರೇ. ಒಂದಾನೊಂದು ಸಮಯದಲ್ಲಿ ಲೂಸಿಫರನು ಯೆಶಾಯನ ಪುಸ್ತಕ 14ನೇ ಅಧ್ಯಾಯದ ಪ್ರಕಾರ ನಾವು ನೋಡುವುದಾದರೆ, ಪರಲೋಕದಲ್ಲಿ ಅಹಂಕಾರವನ್ನು ಮೆರೆದು ಏನು ಮಾಡ್ತಾನಪ್ಪ ಅಂತಂದರೆ, ದೇವರ ಕುರಿತಾಗಿ ದೂತರ ಬಳಿಯಲ್ಲಿ ಸುಳ್ಳು ಆಪಾದನೆಯನ್ನು ಮಾಡುವಾಗ ತನ್ನ ದುರಹಂಕಾರವನ್ನು ತೋರಿಸಿದ ಪ್ರಯುಕ್ತ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ. ಪರಲೋಕದಲ್ಲಿ ಯುದ್ಧ ನಡೆಯಲು ಲೂಸಿಫರನು, ಅವನ ದೂತರಿಗೂ, ಮಿಕಾಯೇಲನು ಆತನ ದೂತರಿಗೂ ಯುದ್ಧ ನಡೆದಾಗ ಲೂಸಿಫರನು ಅಪಜಯವನ್ನು ಕಾಣ್ತಾನೆ. ಅಪಜಯವನ್ನು ಕಂಡಂತಹ ಲೂಸಿಫರನು ಪರಲೋಕದಲ್ಲಿ ಸ್ಥಾನವನ್ನು ಕಳೆದುಕೊಳ್ತಾನೆ. ಆತನು ಈ ಭೂಮಿಗೆ ದೊಬ್ಬಲ್ಪಡೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಆತನು ಗರ್ವದಿಂದ ಆತನು ಪತನವಾಗ್ತಾನೆ. ಆತನು, ನಾವಿಲ್ಲಿ ಗಮನಿಸೋದಾದರೆ ವಾಕ್ಯವ ಹೇಳುತ್ತೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಆತನು ಗರ್ವಪಟ್ಟ, ಆತನು ಉಬ್ಬಿಕೊಂಡ, ಆತನು ಅಹಂಕಾರವನ್ನು ಮೆರೆದ. ಅದರ ಪ್ರಯುಕ್ತ ಪರಲೋಕದಲ್ಲಿ ಆತನಿಗೆ ಸ್ಥಾನವು ತಪ್ಪಿ ಹೋಯಿತು. ಆತನು ಈ ಭೂಲೋಕಕ್ಕೆ ದೊಬ್ಬಲ್ಪಟ್ಟ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಪ್ರಿಯ ದೇವಜನರೇ, ನಾವು ಈ ಒಂದು ಅಂತ್ಯಕಾಲದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಹಂಕಾರಿಗಳಾಗಿ ಜೀವಿಸಬಾರದು. ಈ ಅಹಂಕಾರ ಎಂಬುದು ದೇವರ ಕೋಪವನ್ನು ಹೆಬ್ಬಿಸುತ್ತೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು ಪ್ರಿಯರೇ. ಆದ್ದರಿಂದ ನಾವು ಗಮನಿಸೋದಾದರೆ, ಹೆಮ್ಮೆಯ ಕಣ್ಣನ್ನು ದೇವರು ಅಸಹ್ಯ ಮಾಡ್ತಾನೆ. ದೇವರು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಇಷ್ಟಪಡೋದಿಲ್ಲ. ಅಷ್ಟೇ ಅಲ್ಲ, ದೇವರು ಇನ್ನೂ ಅಸಹ್ಯ ಪಡುವಂಥವುಗಳು ಇವೆ. ಏನು ಎಂಬುದನ್ನು ನಾವು ಗಮನಿಸೋದಾದರೆ, ಯೆಹೆಜ್ಕೇಲನ ಪುಸ್ತಕ 16ನೇ ಅಧ್ಯಾಯಕ್ಕೆ ಹೋಗೋಣ. ಯೆಹೆಜ್ಕೇಲ 16:50ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. 50ನೇ ವಾಕ್ಯ ಏನು ಹೇಳ್ತಿದೆ ಎಂಬುದನ್ನು ನಾವು ಗಮನಿಸೋದಾದರೆ, ಅವರು ಸೊಕ್ಕೇರಿ ನನ್ನ ಕಣ್ಣೆದುರಿಗೆ ಅಸಹ್ಯಾಚಾರಗಳನ್ನು ನಡೆಸಿದರು, ನಾನು ಅದನ್ನು ನೋಡಿ ಅವರನ್ನು ನಿರ್ಮೂಲ ಮಾಡಿದೆನು. ಪ್ರಿಯರೇ, ಇಲ್ಲಿ ಇಸ್ರಾಯೇಲರ ಕುರಿತಾಗಿ ದೇವರು ಮಾತನಾಡ್ತಾ ಇದ್ದಾನೆ. ನಾನು ಅವರನ್ನು ಸೃಷ್ಟಿ ಮಾಡಿದೆ, ನನ್ನನ್ನು ತೊರೆದು ನನ್ನ ಬಿಟ್ಟು ಹೋಗಿ ಅವರೇನು ಮಾಡ್ತಿದ್ದಾರಪ್ಪ ಅಂತಂದರೆ ವಿಗ್ರಹಾರಾಧನೆ ಮಾಡ್ತಿದ್ದಾರೆ, ಅಸಹ್ಯವಾದಂತಹ ಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅವರ ಒಂದು ಅಹಂಕಾರ ಭಾವದಿಂದ ನಾನು ಅವರನ್ನು ತೊರೆದಿದ್ದೇನೆ, ನಾನು ಅವರನ್ನು ನಾಶ ಮಾಡ್ತಿದ್ದೇನೆ ಎಂಬುದಾಗಿ ದೇವರು ಇಲ್ಲಿ ಪ್ರವಾದಿಯ ಮುಖಾಂತರ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಗರ್ವಪಟ್ಟವರನ್ನು ದೇವರು ಯಾವುದೇ ಕಾರಣಕ್ಕೂ ಕೂಡ ಹತ್ತಿರಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಅಹಂಕಾರಿಗಳನ್ನು ದೇವರು ಸಂಪೂರ್ಣವಾಗಿ ಕೈ ಬಿಡ್ತಾನೆ ಎಂಬಂತಹ ಈ ಒಂದು ಕಟು ಸತ್ಯವನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ, ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಅಂತ್ಯಕಾಲದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅಹಂಕಾರಿಗಳಾಗಿ ಜೀವಿಸಬಾರದು. ಅಹಂಕಾರಿಗಳು ನಾಶವಾಗ್ತಾರೆ, ಅಹಂಕಾರಿಗಳು ದೇವರ ರಾಜ್ಯವನ್ನು ಸೇರುವುದಿಲ್ಲ
ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತಿರುವಾಗ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಪ್ರಿಯರೇ. ನೋಡಿ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊರೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸುಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗುಳ, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಪ್ರಿಯರೇ, ಈ ಅಂತಿಮ ಕಾಲದಲ್ಲಿ ನಾವು ಗಮನಿಸಬೇಕಾದ್ರೆ ನಮ್ಮ ಹೃದಯದಲ್ಲಿ ಏನಿದೆಯೋ ಅದೇ ಹೊರಗಡೆ ಬರುತ್ತೆ. ಸತ್ಯವಾಕ್ಯ ಹೇಳ್ತಿದೆ ನಮಗೆ, ಒಳಗಿನಿಂದ ಏನು ಬರುತ್ತೋ ಅದು ನಮ್ಮನ್ನು ಹಾಳು ಮಾಡುತ್ತೆ. ಏನು ಹೊರಗಡೆ ಬರೋದು ಎಂಬುದನ್ನು ನಾವು ಗಮನಿಸುವಾಗ ಕಳ್ಳತನ, ಸೂಳೆಗಾರಿಕೆ, ಕೊಲೆ, ಹಾದರ, ದ್ರವ್ಯಾಶ, ಕೆಡುಕುತನ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು. ಅಹಂಕಾರಿಗಳನ್ನು ಸತ್ಯವೇದದಲ್ಲಿ ಸೊಕ್ಕಿನವರು ಕೂಡ ಎಂಬುದಾಗಿ ಪ್ರಸ್ತಾಪ ಮಾಡಿರುವುದುಂಟು. ಆದ್ದರಿಂದ ಈ ಸೊಕ್ಕಿನವರು ಹಾಳಾಗ್ತಾರೆ, ಈ ಸೊಕ್ಕಿನವರು ನಾಶವಾಗ್ತಾರೆ ಎಂಬುದನ್ನು ಈ ಒಂದು ವಾಕ್ಯದ ಮುಖಾಂತರ ಪ್ರಿಯರೇ ನಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಇಂದು ಗಮನಿಸಬೇಕು. ಒಂದಾನೊಂದು ಸಮಯದಲ್ಲಿ ಗೊಲ್ಯಾತನು ಎಂಬಂತಹ ಒಬ್ಬ ಫಿಲಿಸ್ಟಿಯನು ಬಂದು ಇಸ್ರಾಯೇಲರ ಎದುರಿಗೆ ನಿಂತು, ನಿಮ್ಮಲ್ಲಿ ಒಬ್ಬರನ್ನು ನೇಮಿಸ್ಕೊಳ್ರಿ, ನಾನು ನಿಮ್ಮೆಲ್ಲರನ್ನು ಕೂಡ ಸಂಹಾರ ಮಾಡ್ತೇನೆ, ನೀವ್ಯಾರು ಕೂಡ ನನ್ನನ್ನು ಏನು ಕೂಡ ಮಾಡಲಾರಿರಿ ಎಂಬುದಾಗಿ ಗೊಲ್ಯಾತನು ಅಹಂಕಾರದ ಮಾತುಗಳನ್ನು ನುಡಿತಾನೆ. ಆ ಸಂದರ್ಭದಲ್ಲಿ ಯೆಹೋವನ ಕುರಿತಾಗಿ ದೂಷಣೆಯೂ ಕೂಡ ಮಾಡ್ತಾನೆ. ಆ ಸಂದರ್ಭದಲ್ಲಿ ದಾವೀದನು ಏನು ಮಾಡ್ತಾನಪ್ಪ ಅಂತಂದರೆ ಸೌಲನ ಬಳಿಯಲ್ಲಿ ಬಂದು, ನಾನು ಹೋಗ್ತೇನೆ, ಯುದ್ಧ ಮಾಡುವವನು ಯೆಹೋವನೇ ಎಂಬುದಾಗಿ ಮುನ್ನುಗ್ಗಿ ಹೋಗುವಾಗ ದಾವೀದನು ಗಿಡ್ಡನೆಯ ವ್ಯಕ್ತಿ, ಆದರೆ ಗೊಲ್ಯಾತನೆಂಬಂತಹ ವ್ಯಕ್ತಿ ತುಂಬ ಎತ್ತರವಾಗಿರ್ತಾನೆ, ದೊಡ್ಡ ದೇಹದಾರ್ಢ್ಯವನ್ನು ಹೊಂದಿರ್ತಾನೆ. ಆ ಸಂದರ್ಭದಲ್ಲಿ ನಿನ್ನನ್ನು ನಾಯಿ ಹೊಡೆದಂಗೆ ಹೊಡಿತೀನಿ, ನಾನು ನಿನ್ನನ್ನು ನಾಯಿ ಹೊಡೆದಂಗೆ ಹೊಡೆದು ನಿನ್ನನ್ನು ಕೊಲ್ತೇನೆ, ನಿನ್ನನ್ನು ಹದ್ದುಗಳಿಗೆ ಕಾಗಿಗಳಿಗೆ ಆಹಾರವನ್ನಾಗಿ ಮಾಡ್ತೇನೆ ಬಾ ಎಂಬುದಾಗಿ ಗೊಲ್ಯಾತನು ಮಾತನಾಡುತ್ತಿರುವಾಗ ದಾವೀದನು ಕರ್ತನ ಹೆಸರಿನಲ್ಲಿ ಮುಂದೆ ಹೋಗ್ತಾನೆ. ಕರ್ತನ ಹೆಸರಿನಲ್ಲಿ ಮುಂದೆ ಹೋಗಿ ಆ ಕವಣೆಯಲ್ಲಿ ಒಂದು ಕಲ್ಲನ್ನು ಇಟ್ಟು ಹೊಡೆಯುವಾಗ ಅದು ಗೊಲ್ಯಾತನ ಹಣೆಯ ಮೇಲೆ ಹೋಗಿ ಬೀಳೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಆತನ ಅಹಂಕಾರದಿಂದ ಒಂದು ಸಣ್ಣ ಹುಡುಗನಾಗಿರುವಂತಹ ದಾವೀದನ ಮುಖಾಂತರ ದೇವರು ಆತನನ್ನು ಸಂಹಾರ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಸಂದರ್ಭದಲ್ಲಿ ಗೊಲ್ಯಾತನು ಕೂಸಿದು ಬಿದ್ದು ಹೋಗ್ತಾನೆ, ಆತನು ಅಲ್ಲೇ ಸಾವನ್ನು ಕಾಣ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಉಪ್ಪಿನಿಂದ ದೊಬ್ಬು, ಗರ್ವದಿಂದ ಭಂಗ. ಪ್ರಿಯರೇ, ವಾಕ್ಯ ಹೇಳ್ತಿದೆ, ಆತನು ಗರ್ವಪಟ್ಟ ಪ್ರಯುಕ್ತ, ಅಹಂಕಾರವನ್ನು ಮೆರೆದ ಪ್ರಯುಕ್ತ ದಾವೀದನು ಗೊಲ್ಯಾತನನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾನೆ ಪ್ರಿಯರೇ ಈ ಭಾಗದಲ್ಲಿ. ಆದ್ದರಿಂದ ನಾವು ಒಂದನ್ನು ಗಮನಿಸಬೇಕು, ಅಹಂಕಾರ ಮೆರೆದವರು ನಾಶವಾಗ್ತಾರೆ. ನಾವು ಅಹಂಕಾರಿಗಳಾಗದೆ ದೇವರ ಭಯಭಕ್ತಿಯಲ್ಲಿ ಸದಾ ಕೂಡ ಜೀವಿಸುವಂತಹ ಮಕ್ಕಳಾಗಿರುವಾಗ ದೇವರು ನಿನ್ನನ್ನು ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾನೆ. ನೋಡಿ, ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ 131ನೇ ಅಧ್ಯಾಯದಲ್ಲಿ 131 ಮೊದಲನೇ ವಾಕ್ಯವನ್ನು ನಾವು ಓದುವುದಾದರೆ ಇಲ್ಲಿ ಕೀರ್ತನೆಗಾರನು ಮಾತನಾಡ್ತಾ ಇದ್ದಾನೆ. ಏನಪ್ಪ ಅಂತಂದರೆ, ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಎದೆಯಲ್ಲಿ ಏನಿಲ್ಲ, ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ನಾನು ಕೈ ಹಾಕುವುದಿಲ್ಲ ಎಂಬುದಾಗಿ ಹೇಳ್ತೇನೆ. ಎಂತಹ ಒಂದು ಒಳ್ಳೆಯ ಮಾತು. ದಾವೀದನು ಪ್ರಿಯರೇ, ಆತನು ಒಂದು ಉತ್ತಮವಾದಂತಹ ರಾಜನ ಸಿಂಹಾಸನವನ್ನು ಆತನು ಹೊಂದಿರ್ತಾನೆ. ಇಸ್ರಾಯೇಲ್ಯರನ್ನು ಅನೇಕ ವರ್ಷಗಳ ಕಾಲ ಆತನು ನಡೆಸ್ತಾನೆ. ಆತನು ಇಸ್ರಾಯೇಲ್ಯರೆಲ್ಲರಿಗೂ ಕೂಡ ಅನೇಕ ವರ್ಷಗಳ ಕಾಲ ರಾಜನಾಗಿದ್ದು ಆತನು ಬದುಕ್ತಾನೆ. ಆದರೂ ಕೂಡ ಆತನು ಹೇಳುತ್ತಿರುವಂತಹ ಮಾತು, ಸ್ವಾಮಿ, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ಸೊಕ್ಕಿನ ಕಣ್ಣು ಸ್ವಾಮಿ ನನ್ನದಿಲ್ಲ ಎಂಬುದಾಗಿ ಒಂದು ಒಳ್ಳೆಯ ಮಾತನ್ನು ನುಡಿತಾ ಇದ್ದಾನೆ. ಆದ್ದರಿಂದ ನಾವು ಕೂಡ ದಾವೀದನ ಹಾಗೆ ನಮ್ರತೆಯವರಾಗಿ, ದೀನ ಸ್ವಭಾವದವರಾಗಿ, ದೇವರ ಭಯಭಕ್ತಿಯಲ್ಲಿ ಆತನ ಹೆಜ್ಜೆಜಾಡಿನಲ್ಲಿ ಸದಾಕಾಲ ಜೀವಿಸುವಾಗ ನಮ್ಮನ್ನು ದೇವರು ಖಂಡಿತವಾಗ್ಲೂ ಏನು ಮಾಡ್ತಾನಪ್ಪ ಅಂತಂದರೆ ಆಶೀರ್ವಾದ ಮಾಡ್ತಾನೆ, ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾನೆ. ನೋಡಿ, ದೇವರ ವಾಕ್ಯ ಹೇಳ್ತಿದೆ, ಈ ಯಾರು ಅಹಂಕಾರವನ್ನು ತೋರಿಸ್ತಾರೋ
ಅಂಥವರ ಮೇಲೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಹಾಗೆ ಸಾಧಿಸ್ತಾನೆ. ಅಂಥವರನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಖಂಡಿತವಾಗಲೂ ಕೂಡ ಸಿಟ್ಟನ್ನು ಇಟ್ಕೊಳ್ತಾನೆ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಕಲಿಯಬಹುದು. 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯ, ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೋಸ್ಕರ ಒಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾಗಿ ಆತನು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಎಷ್ಟು ಒಳ್ಳೆಯ ವಾಕ್ಯ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನಂತೆ, ಅಷ್ಟೇ ಅಲ್ಲ ದೀನರಿಗೋಸ್ಕರ ಆತನು ಕೃಪೆಯನ್ನು ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಆದ್ದರಿಂದ ನಾವು ಅಹಂಕಾರಿಗಳಾಗಿರುವಾಗ ದೇವರೇ ನಮ್ಮ ಶತ್ರುವಾಗ್ತಾನೆ. ಅಹಂಕಾರ ಮೆರೆಬಾರದು, ಅಹಂಕಾರ ದೂರ ಮಾಡಬೇಕು. ಅಹಂಕಾರ ನಮ್ಮನ್ನು ನಾಶ ಮಾಡುತ್ತೆ. ಅಹಂಕಾರದಿಂದ ನಾವು ದೇವರಿಂದ ದೂರ ಹೋಗ್ತೇವೆ, ದೇವರ ಹಗೆತನಕ್ಕೆ ಪಾತ್ರರಾಗ್ತೇವೆ. ಆದ್ದರಿಂದ ಈ ಹಗೆತನದಿಂದ ದೂರವಿರುವಾಗ ದೇವರು ನಮ್ಗೆ ಏನು ಮಾಡ್ತಾನಪ್ಪ ಅಂತಂದರೆ, ಸತ್ಯವಾಕ್ಯ ಹೇಳ್ತಿದೆ, ಆತನು ದೀನರಿಗೆ ಏನು ಮಾಡ್ತಾನಪ್ಪ ಅಂದರೆ ಕೃಪೆಯನ್ನು ಕೊಡ್ತಾನೆ. ಆದ್ದರಿಂದ ನಾವು ದೀನತ್ವದಲ್ಲಿರುವಾಗ ಆತನ ಕೃಪೆಯನ್ನು ನಾವು ಹೊಂದುವವರಾಗ್ತೇವೆ ಪ್ರಿಯರೇ. ಅಷ್ಟೇ ಅಲ್ಲ, ನಾವು ಯಾಕೋಬನ ಪತ್ರಿಕೆಯಲ್ಲೂ ಕೂಡ ಒಂದು ವಾಕ್ಯವನ್ನು ಓದೋಣ. ಯಾಕೋಬನ ಪತ್ರಿಕೆಯಲ್ಲಿ ಒಂದು ಸೊಗಸಾದಂತಹ ಮಾತನ್ನು ಯಾಕೋಬನು ತಿಳಿಸ್ತಾನೆ. 4ನೇ ಅಧ್ಯಾಯಕ್ಕೆ ಹೋಗೋಣ. ಯಾಕೋಬ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದ್ತಿದ್ದೇನೆ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಎಷ್ಟು ಸತ್ಯವಾದಂತಹ ಮಾತು. ಅಲ್ಲಿ ಪೇತ್ರನು ಹೇಳಿದ ಹಾಗೆ ಇಲ್ಲಿ ಯಾಕೋಬನು ಕೂಡ ಹೇಳ್ತಿದ್ದಾನೆ. ಏನಪ್ಪ ಅಂತಂದರೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗೆ ಕೃಪೆಯನ್ನು ಕೊಡ್ತಾನೆ ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಈ ಹೊತ್ತು ನಾವು ದೀನರಾಗಿರುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ, ಕೃಪೆಯನ್ನು ಕೊಡುವಂಥವರಾಗಿದ್ದಾರೆ. ಅಹಂಕಾರಿಗಳನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ನಾಶ ಮಾಡ್ತಾನೆ. ನೆಬೂಕದ್ನೆಚ್ಚರನು ಅಹಂಕಾರ ಪಟ್ಟ, ಅದರ ಪ್ರಯುಕ್ತ ದೇವರು ಆತನನ್ನು ಏನು ಮಾಡ್ದಪ್ಪ ಅಂತಂದರೆ ಹುಲ್ಲು ಮೇಯುವ ಹಾಗೆ ಮಾಡ್ತಾನೆ ಪ್ರಿಯರೇ. ಆದ್ದರಿಂದ ನಾವು ದೇವರ ಮಕ್ಕಳಾಗಿ ಈ ಒಂದು ಅಹಂಕಾರದಿಂದ ದೂರ ಉಳಿಯಬೇಕು. ಕಡೆಯ ಕಾಲಗಳಲ್ಲಿ ಕಠಿಣ ಕಾಲಗಳು ಬರ್ತವೆ ತಿಮೋತಿ. ಆದ್ದರಿಂದ ನೀನು ಈ ಅಹಂಕಾರಿಗಳಿಂದ ದೂರವಿರು ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಅಹಂಕಾರವನ್ನು ತೆಗೆದಿಟ್ಟು ಕ್ರಿಸ್ತನ ದೀನತ್ವವನ್ನು ಧರಿಸಿಕೊಂಡು ಕ್ರಿಸ್ತನ ಮೆಚ್ಚುಗೆಗೆ ಪಾತ್ರರಾಗೋಣ, ಆತನ ಕೃಪೆಗೆ ಪಾತ್ರರಾಗೋಣ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಳ್ಳೋಣ. ಪ್ರಾರ್ಥನೆ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಅಪ್ಪ. ನೀನು ಸರ್ವೋನ್ನತನು, ಮಹಿಮೆಯು, ಕೃಪಾಳುವೂ ಆಗಿದ್ದಿ. ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ವಿಶೇಷವಾಗಿ ನಿನ್ನ ಸತ್ಯವಾಕ್ಯದ ಮುಖಾಂತರ ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ. ಸ್ತೋತ್ರ ಅಪ್ಪ. ಸ್ವಾಮಿ, ವಿಶೇಷವಾಗಿ ನಾವು ಕಲಿತಿರುವಂತಹ ವಾಕ್ಯದ ಮೇರೆಗೆ ನಾವು ಜೀವಿಸಲು ಸಹಾಯ ಮಾಡು. ಹೌದು ಸ್ವಾಮಿ, ಈ ಅಂತ್ಯ ಕಾಲದಲ್ಲಿ ಸ್ವಾರ್ಥ ಚಿಂತಕರು ಇರ್ತಾರೆ, ಹಣದಾಸೆಯುಳ್ಳವರು ಇರ್ತಾರೆ, ಬಡಾಯಿ ಕೊಚ್ಚಿಕೊಳ್ಳುವವರು ಇರ್ತಾರೆ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಅಹಂಕಾರಿಗಳು ಕೂಡ ಇರ್ತಾರೆ ಎಂಬುದಾಗಿ ನೀನು ಹೇಳಿದ್ದಿ. ಇಂಥವರಿಗೆ ದೂರವಾಗಿರು ಎಂಬುದಾಗಿ ಹೇಳಿದ್ದಿ ಸ್ವಾಮಿ. ಇಂದು ನಾವು ಅಹಂಕಾರಿಗಳ ಕುರಿತಾಗಿ ಕಲಿತಿರುವಾಗ ಈ ಅಹಂಕಾರವನ್ನು ಸ್ವಾಮಿ ನಾವು ತೆಗೆದಿಟ್ಟು ಕರ್ತನೇ, ನಿನ್ನ ಭಯಭಕ್ತಿಯಲ್ಲಿ ನಾವು ಜೀವಿಸುವಂತೆ ಸಹಾಯ ಮಾಡು. ನಿನ್ನ ಕೃಪೆಗೆ ಪಾತ್ರರಾಗಲು ಸಹಾಯ ಮಾಡು. ಕ್ರಿಸ್ತನ ದೀನತ್ವವನ್ನು ಧರಿಸಿಕೊಂಡು ಸದಾಕಾಲ ನಿನ್ನ ಭಯಭಕ್ತಿಯಲ್ಲಿ ಜೀವಿಸ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.